ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಕಲ್ಯಾಣ ಕರ್ನಾಟಕ ಸಾರಿಗೆ ಚಾಲಕ ನಿರ್ವಾಹಕರ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಎನ್ನುವುದನ್ನು ನೋಡೋಣ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ದಿನಾಂಕ 3/7/2023ರಿಂದ ದಿನಾಂಕ 12/1/2024 40+50 ಅಂಕ ಪಡೆದಂಥ ಒಟ್ಟು ವಿದ್ಯಾರ್ಥಿಗಳು 6445. ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ನೋಟಿಫಿಕೇಷನ್ ಮಾಡಿದಂಥ ಒಟ್ಟು ಹುದ್ದೆಗಳು 1619. ಇವಾಗ ಪ್ಲಸ್ ಮಾಡ್ತಾರಂತೆ, ಅದು ಬೇರೆ ವಿಷಯ, ನೋಡೋಣ. ಈ 1619 ಹುದ್ದೆಯಲ್ಲಿ 3024 ಹುದ್ದೆಗಳು ನಾನ್ HKದವರಿಗಿದೆ. ಅಂದರೆ ಹೈದರಾಬಾದ್ ಕರ್ನಾಟಕ ಬಿಟ್ಟು ಬೇರೆ ಡಿಸ್ಟಿಕ್ ಯಾರು ಹುಡುಗರು ಇದ್ದಿರ್ತಾರೋ ಅವರಿಗೆ 324 ಪೋಸ್ಟ್ ಇದೆ. ನಮಗೆ ಉಳಿದಿರೋದು ಹೈದರಾಬಾದ್ ಕರ್ನಾಟಕದವರಿಗೆ 1277. 1277 ಪೋಸ್ಟಲ್ಲಿ ಹಿಂಬಾಕಿ ಪೋಸ್ಟ್ಗಳು ಅಂತ ಉಳಿದಿದೆ 141. ಹಿಂಬಾಕಿ ಏನಂತಂದರೆ ಹೋದ ಸಲ ಹಿಂದೆ 2015 ನೋಟಿಫಿಕೇಷನ್ ಆಗಿದ್ದು 141 ಜನ ಆ ಕ್ಯಾಟಗರಿದವ್ರು ಸಿಕ್ಕಿರಲಿಲ್ಲ, ಅವು ಹಂಗೇ ಉಳ್ಕೊಂಡಿದೆ. ಅಂದರೆ SC/ST ಅವರಿಗೆ ಅವು ರಿಸರ್ವ್ ಇರ್ತವೆ 141 ಪೋಸ್ಟು. ಇನ್ನು ಅವೆಲ್ಲ ಮೈನಸ್ ಮಾಡಿ ಉಳಿದಿದ್ದು 1136, 1136 ಹುದ್ದೆಗಳು ಮಾತ್ರ. 1136 ಹುದ್ದೆಯಲ್ಲಿ ಕ್ಯಾಟಗರಿ ವೈಸು ಡಿವೈಡ್ ಮಾಡಿರ್ತಾರೆ. SCಗೆ ಒಂದಿಷ್ಟು, STಗೆ ಒಂದಿಷ್ಟು, ಕ್ಯಾಟಗರಿ ಒಂದಿಗೆ ಎಷ್ಟು, ಸೆಕೆಂಡ್ ಎ, ಸೆಕೆಂಡ್ ಬಿ, ಥರ್ಡ್ ಬಿ, ಯೋಜನೆ ನಿರಾಶ್ರಿತ, ಈ ರೀತಿ ಒಂದೊಂದು ಕ್ಯಾಟಗರಿಗೆ ಒಂದು ಇಷ್ಟಿಷ್ಟು ಪೋಸ್ಟ್ಗಳು ರಿಸರ್ವ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ಲು ಜನರಲ್ಗೆ ಒಂದು 50 ಪೋಸ್ಟ್ ಇದ್ದರೆ ಈ 50 ನಂಬರ್ ಪಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಅದ್ರಾಗ ಸೆಲೆಕ್ಟ್ ಆಗ್ತವ್ರೆ. ಇನ್ನು ಜನರಲ್ಗೆ ಇನ್ನು 50 ಇನ್ನೂ ಕಡಿಮೆ ಬಿದ್ದರೆ 49ವರೆಗೆ ತೋತಾರೆ. ಅದಕ್ಕೆ ಇನ್ನೂ ಕಡಿಮೆ ಬಿದ್ದು ಅಂತಂದರೆ ಇನ್ನೂ 49 ತೋತಾರೆ. ಅದಕ್ಕೆ ಇನ್ನೂ ಕಮ್ಮಿ ಇದ್ದರೆ 48ವರೆಗೆ ತೋತಾರೆ. ಉದಾಹರಣೆಗೆ 50 ಜನರಲ್ ಪೋಸ್ಟ್ ತುಂಬೋಕ್ಕೆ ನಾನ್ HK ಅವರು ಒಂದು 20 ಜನ, ಟೋಟಲ್ಲು 50 ಮಾರ್ಕ್ಸ್ ಪಡೆದವರು 31 ಜನ ಹುಡುಗರಿದ್ದಾರೆ. ಆ 31 ಹುಡುಗರಲ್ಲಿ ನಾನ್ HKದವರು ಒಂದು 20 ಜನ ಇರ್ಬೋದು, ಇಲ್ವೋ ಗೊತ್ತಿಲ್ಲ. ಅದರಲ್ಲೊಂದು 20 ಜನ HKದವ್ರು ಅಂದ್ಕೊಳ್ಳಿ. ಇನ್ನು 30 ಪೋಸ್ಟ್ ಬ್ಯಾಲೆನ್ಸ್ ಉಳಿತವೆ ಜನರಲ್ದವ್ರಿಗೆ. ಆ 30 ಪೋಸ್ಟಿಗೆ 49ವರೆಗೆ ಹುಡುಗರು ನೋಡ್ತಾರೆ. ಅದ್ರಾಗ ನಾನ್ HKದವ್ರು ಎಷ್ಟು ಜನ ಅವರೇ ಅಂತ ನೋಡ್ಕೋತಾರೆ. ಒಂದು 15 ಜನ ಸಿಗ್ಬೋದು. 15 ಜನ ಹೋದರೆ ಇನ್ನೂ 15 ಜನ ಬೇಕಾಗುತ್ತೆ. ಆವಾಗ 48ವರೆಗೆ ಹೊಡೆದವ್ರಿಗೆ ತೊಗೋತಾರೆ. 48 ಹೊಡೆದವ್ರಿಗೆ ಅದ್ರಾಗ ಒಂದು 8 ಜನ ಸಿಗ್ಬೋದು. ಇನ್ನೂ 9 ಜನ ಬೇಕಾಗುತ್ತೆ. ಅಲ್ಲೇ ಆವಾಗ 48 ಬಂದವರಿಗೆ ತೊಗೋತಾರೆ. ಅದ್ರಾಗ ಒಂದು 4 ಜನ ಸಿಗ್ಬೋದು. ಆಮೇಲೆ 47ವರೆಗೆ ಹಿಡಿದು ತೊಗೋತಾರೆ. ಅದ್ರಾಗ ಒಂದು 4 ಜನ. ಅಲ್ಲಿಗೆ ಅದು ಜನರಲ್ ಮುಗೀತು. ಆಮೇಲೆ ST ಅವರಿಗೆ ತೊಗೊಳ್ತಾರೆ. ಅದ್ರಾಗ ಏನಾದರೂ 47 ಅಂಕ ಪಡೆದ ವಿದ್ಯಾರ್ಥಿಗಳು STಯಲ್ಲಿ ಸಿಗಲ್ಲ ಅಂದ್ಕೊಳ್ಳಿ ಎಕ್ಸಾಂಪಲು. ಅವಾಗ 46ಕ್ಕೆ ನೋಡ್ತವ್ರೆ. ಅದ್ರಾಗ ಎಷ್ಟು ಜನ ಸಿಗ್ತಾರೋ ತೊಗೋತಾರೆ. ಆಮೇಲೆ ಅದಕ್ಕಿಂತ ಕಮ್ಮಿ ನೋಡ್ತಾರೆ, 45 ನೋಡ್ತವ್ರೆ. ಅದ್ರಾಗ ಎಷ್ಟು ಜನ ಸಿಗ್ತಾರೆ. ಟೋಟಲ್ ಆ STಗೆ ರಿಸರ್ವ್ ಆಗಿದಂಥ ವಿದ್ಯಾರ್ಥಿಗಳು ಸಿಗೋಗಂಟ ಹಂಗೆ ತೆಳಗೆ ಕಡಿಮೆ ಮಾಡ್ಕೋವಂತ ಹೋಗ್ತವ್ರೆ. ಎಲ್ಲಿ ಗಂಟ ಅಂದರೆ ನಾವು ಜಸ್ಟ್ ಪಾಸ್ ಆಗಿದ್ದು ಹುಡುಗರ ಗಂಟನೂ ಹೋಗ್ತವ್ರೆ. ಆ ಪೋಸ್ಟಿಗೆ ಎಷ್ಟು ಅಭ್ಯರ್ಥಿಗಳು ಅಷ್ಟು ಸೆಲೆಕ್ಷನ್ ಆಗೋ ತನಕ ಕೆಳಗಡೆ ಹಂಗೆ ಹೋಗ್ತಾನೆ ಇರ್ತವ್ರೆ. ಅದೆಲ್ಲ ಸಿಕ್ಕಿದ ಮೇಲೆ ಅಲ್ಲಿಗೆ ಲಾಕ್ ಮಾಡ್ತವ್ರೆ. ಅದಕ್ಕಿಂತ ಜಾಸ್ತಿ ಹುಡುಗರು ಸಿಕ್ಕಿದರೆ ಅಲ್ಲಿ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡ್ತವ್ರೆ. ಡೇಟ್ ಆಫ್ ಬರ್ತ್ ಅಂದರೆ ಯಾರು ಜಾಸ್ತಿ ಸೀನಿಯರ್ ಇರ್ತಾರೋ ಅವ್ರನ್ನ ತೊಗೊಳ್ತವ್ರೆ. ಜೂನಿಯರ್ ಇದ್ದವ್ರನ್ನ ಬಿಟ್ಬಿಡ್ತವ್ರೆ, ಸೇಮ್ ನಂಬರ್ ತೊಗೊಂಡಿದ್ದಾರೆ. ST ಆಗಿದ್ಮೇಲೆ SC ಹಾಗೇನೆ ಮಾಡ್ತವ್ರೆ. ಆಮೇಲೆ ಕ್ಯಾಟಗರಿ 1 ಆ ಥರನೇ. ಆಮೇಲೆ ಸೆಕೆಂಡ್ ಎ, ಸೆಕೆಂಡ್ ಬಿ, ಥರ್ಡ್ ಬಿ, ಯೋಜನೆ ನಿರಾಶ್ರಿತ, ಇದೇ ಥರ. ಅದರಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದ್ದಾಗ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿರ್ತಾರೆ. ಆ ಡೇಟ್ ಆಫ್ ಬರ್ತಲ್ಲಿ ಯಾರು ಸೀನಿಯರ್ ಇರ್ತಾರೋ ಅವ್ರಿಗೆ ಸಿಗುತ್ತೆ. ಸೇಮ್ ನಂಬರ್ ಎಲ್ಲರೂ ತೊಗೊಂಡಿದ್ರು ಅಂದರೆ ಅವ್ರ ಡೇಟ್ ಆಫ್ ಬರ್ತ್ ಕಮ್ಮಿ ಇದ್ದರೆ ಅವರಿಗೆ ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಗುತ್ತೆ ಅಂತ ಈ ಥರ ಪ್ರೊಸೆಸ್ ಮಾಡ್ತವ್ರೆ. ಇವಾಗ ಹಾಕಬೇಕಾಗಿತ್ತು ಕಟ್ ಆಫ್ ಲಿಸ್ಟು, ಯಾಕೋ ಕಾರಣಾಂತರದಿಂದ ಹಾಕಿಲ್ಲ. ನಮ್ಮದು ಡಿಪಾರ್ಟ್ಮೆಂಟ್ದವರು 1500 ಪೋಸ್ಟ್ ಆ್ಯಡ್ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಬಟ್ ಸರ್ಕಾರದವರು ಅನುಮತಿ ಕೊಟ್ಟಿಲ್ಲ. 700 ಏನೋ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಬಟ್ ಇನ್ನು ಇವರು 1500 ಮಾಡಬೇಕಂತ ಡಿಸ್ಕಸ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ವೇಟಿಂಗ್ ಆಗ್ತಾಯಿದೆ.
ಫೆಬ್ರವರಿ ಫಸ್ಟ್ ವೀಕ್ ಇಲ್ಲಾಂದರೆ ಸೆಕೆಂಡ್ ವೀಕಲ್ಲಿ ಲಿಸ್ಟ್ ಹಾಕ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಆಮೇಲೆ MP ಎಲೆಕ್ಷನ್ ಹತ್ತಿರ ಬಂದಿದ್ದರಿಂದ KSRTC ಮೇ ಜೂನಲ್ಲಿ ವೆರಿಫಿಕೇಷನ್ನು ಟೆಸ್ಟು ಸ್ಟಾರ್ಟ್ ಆಗುವ ಸಂಭವ ಜಾಸ್ತಿ ಇದೆ ಅಂದ್ಕೊಂಡಿದ್ದೀನಿ. ನಾನು ಹೇಳಿದ್ದು ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. 700 ಅಥವಾ 1500 ಪೋಸ್ಟ್ಗಳು ಆ್ಯಡ್ ಆಗಿದ್ದರೆ 40+ ಅಂಕ ಪಡೆದ ಎಲ್ಲ ಅಭ್ಯರ್ಥಿಗಳಿಗೂ ಡ್ಯೂಟಿ ಸಿಗುವ ಸಂಭವ ಜಾಸ್ತಿ ಇದೆ ಸ್ನೇಹಿತರೆ. ಕಾದು ನೋಡೋಣ. ಧನ್ಯವಾದಗಳು.